ವೆಹಿಕಲ್ ನ ಡ್ರೈವ್ ಮಾಡ್ತಾ ಇರುವಾಗ ತುಂಬಾ ಜನ ಡೌಟ್ ಏನಂದ್ರೆ, ಸಪೋಸ್ ಬ್ರೇಕ್ ಫೇಲ್ ಆಗೋಯ್ತು ವೆಹಿಕಲ್ ನ, ಬಟ್ ಆಲ್ಟರ್ನೇಟ್ ಆಗಿ ಹ್ಯಾಂಡ್ ಬ್ರೇಕ್ ಅನ್ನೋದೊಂದು ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ ಎಷ್ಟು ಚಕ್ಕಂತ ನಿಂತ್ಕೊಳ್ಳುತ್ತೆ ಗಾಡಿ. ಸರ್, ಎಲ್ಲಾ ವಿಡಿಯೋಗಳಲ್ಲೂ ನೀವೇ ಬ್ರೇಕ್ ಫೇಲ್ ಆಗಲ್ಲ ಹೆವಿ ಟ್ರಕ್ಸ್ ಗಳು ಅಂತ ಹೇಳ್ತೀರಾ. ಈಗ ನೀವೇ ಬ್ರೇಕ್ ಫೇಲ್ ಆದ್ರೆ ಹ್ಯಾಂಡ್ ಬ್ರೇಕ್ ಹಾಕ್ಬೇಕು ಅಂತ ಹೇಳ್ತೀರಾ, ಹೇಗೆ ಸರ್ ಅದು? ವೆಹಿಕಲ್ ನ ಡ್ರೈವ್ ಮಾಡ್ತಾ ಇರುವಾಗ ತುಂಬಾ ಜನ ಡೌಟ್ ಏನಂದ್ರೆ, ಸಪೋಸ್ ಬ್ರೇಕ್ ಫೇಲ್ ಆಗೋಯ್ತು ವೆಹಿಕಲ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವ್ ಎಷ್ಟೋ ವಿಡಿಯೋಗಳಲ್ಲಿ ಹ್ಯಾಂಡ್ ಬ್ರೇಕ್ ಹಾಕ್ಬೋದು ಹೇಳ್ಕೊಟ್ಟಿದೀವಿ. ಬಟ್ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ನೀವು ಲೋಡ್ ಲಾರಿನ ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಸಿ, ರನ್ನಿಂಗ್ ಅಲ್ಲಿ ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಸಿ ಅಂತ ಹೇಳಿದಿರಾ. ಈಗ ನೋಡಿ, ವೆಹಿಕಲ್ ಒಂದು 60 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇವಾಗ ಹೋಗ್ತಾ ಇದೆ. ಓಕೆನಾ? ಈಗ ನೋಡಿ, ಇವಾಗ ಒಂದು ವೆಹಿಕಲ್ ಬಂದು 60 ಕಿಲೋಮೀಟರ್ ಸ್ಪೀಡ್ ರೀಚ್ ಆಗ್ತಾ ಇದೆ. ಇವಾಗ 60 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇರೋ ವೆಹಿಕಲ್ ಬಂದು ಸಡನ್ ಆಗಿ ಏನೋ ಒಂದು ಬ್ರೇಕ್ ಫೇಲ್ ಆಗೋಯ್ತು ಅಂತ ತಿಳ್ಕೊಳ್ಳಿ. ಏನೋ ಒಂದು ಬ್ರೇಕ್ ಫೇಲ್ ಆಗೋಯ್ತು, ಇವಾಗ ಏನೋ ಪ್ರಾಬ್ಲಮ್ ಆಗೋಯ್ತು, ತಡ್ಮಾಯಿಸ್ಬಿಡ್ತಾರೆ ಕೆಲವು ಜನಗಳು. ಏನಾಗೋಯ್ತು ಎಂತ ಆಗೋಯ್ತು ಅಂತ ಏನು ಗಾಬರಿ ಆಗ್ಬಿಡಿ. ಸಡನ್ ಆಗಿ ಇಂಡಿಕೇಟರ್ ಆನ್ ಮಾಡಿ, 4 ವೇ ಇಂಡಿಕೇಟರ್ ಆನ್ ಮಾಡಿ, ಆಯ್ತಾ? ಒಂದೇ ಸಮ ಹ್ಯಾಂಡ್ ಬ್ರೇಕ್ ನ ರಿಲೀಸ್ ಮಾಡಿ, ಇಷ್ಟೇ ಗಾಡಿ ಕತೆ. ಓಕೆನಾ? ಇಷ್ಟೇ ಆಗೋದು. ಇದು ಬಿಟ್ಟು ಇನ್ನು ಏನು ಆಗೋದಿಲ್ಲ. ಇದು ಎಂಟಿ ಗಾಡಿ ಇದ್ರೆ ವೈಬ್ರೇಷನ್ ಆಗುತ್ತೆ, ಈ ತರ ಆಗುತ್ತೆ. ಲೋಡ್ ಗಾಡಿ ಇದ್ರೆ ಕರೆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ ಗಾಡಿ, ಆಯ್ತಾ? ಏನು ಪ್ರಾಬ್ಲಮ್ ಆಗೋದಿಲ್ಲ, ಏನು ಇಲ್ಲ. ಆರಾಮ ಗಾಡಿನ ಓಡಿಸಿ. ನಿಮ್ಗೆ ಏನಾರ ಅಕಸ್ಮಾತ್ ಕನ್ಫ್ಯೂಷನ್ ಇತ್ತು ಅಂತಂದ್ರೆ, ವೆಹಿಕಲ್ ನ ಓಡಿಸುವಾಗ ಒಂದ್ಸಲ ಹಿಂದ್ಗಡೆ ನೋಡಿ, ಆ ಕಡೆ ಈ ಕಡೆ ಮಿರರ್ ನ ನೋಡಿ. ಬ್ರೇಕ್ ಫೇಲ್ ಆಯ್ತು ಅಂತ ಗೊತ್ತಾಗಿದ ತಕ್ಷಣ ಏನ್ ಮಾಡಿ ಅಂತಂದ್ರೆ, ಗಾಡಿನ ಆದಷ್ಟು ಲೆಫ್ಟ್ ಸೈಡ್ ಗಳಿರಿ, 4 ವೇ ಇಂಡಿಕೇಟರ್ ಆನ್ ಮಾಡಿ, ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ರೆ ಆರಾಮ ಗಾಡಿ ನಿಂತ್ಕೊಳ್ಳೋದೇ ಹೊರತು ಬೇರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಓಕೆನಾ? ಈಗ ನೋಡಿ, ಅಪ್ಸೆಟ್ ಆಗ್ಲಿಲ್ಲ, ಏನೋ ವೀಲ್ ಬ್ರೇಕ್ ಸಿಸ್ಟಮ್ ಕಿದೋಗ್ಲಿಲ್ಲ, ಇನ್ನೊಂದಾಗ್ಲಿಲ್ಲ, ಹನ್ನೊಂದಾಗ್ಲಿಲ್ಲ, ಯಾವ್ದು ಆಗ್ಲಿಲ್ಲ. ಗಾಡಿ ನಿಂತ್ಕೋತು ಸರ್ ಕರೆಕ್ಟ್ ಆಗಿ. ಓಕೆನಾ? ಇಷ್ಟೇನೆ ಆಗೋದು. ಸೊ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿ ವೆಹಿಕಲ್ ನ ಸ್ಟಾಪ್ ಮಾಡಿ. ಸೊ ಇವಾಗ ನೋಡಿದ್ರಲ್ಲ ವೆಹಿಕಲ್ ಯಾವ ತರ ನಿಂತ್ಕೋತು ಅಂತ ಹೇಳ್ಬಿಟ್ಟು. ನೀವು ಅಕಸ್ಮಾತ್ ಹೆವಿ ವೆಹಿಕಲ್ ನ ಡ್ರೈವ್ ಮಾಡ್ತಿರೋರಾದ್ರೆ, ಅಕಸ್ಮಾತ್ ರೋಡ್ ಸೆಂಟರ್ ನಲ್ಲಿ ವೆಹಿಕಲ್ ಇತ್ತು ಅಂದ್ರೆ, ಆ ಕಡೆ ಈ ಕಡೆ ಮಿರರ್ ನ ಫಸ್ಟ್ ಅಬ್ಸರ್ವ್ ಮಾಡಿ. ಬ್ರೇಕ್ ಫೇಲ್ ಆಯ್ತು ಅಂತ ಗೊತ್ತಾಗಿದ ತಕ್ಷಣ ಮಿರರ್ ನ ಅಬ್ಸರ್ವ್ ಮಾಡಿ, 4 ವೇ ಇಂಡಿಕೇಟರ್ ಆನ್ ಮಾಡಿ, ಆದಷ್ಟು ವೆಹಿಕಲ್ ನ ಸೇಫರ್ ಸೈಡ್ ತಗೊಳ್ಳಿ, ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿ. ಇದು ಮಾತ್ರನೇ ಪ್ರೊಸೀಜರ್ ಇರೋದು ಬ್ರೇಕ್ ಫೇಲ್ ಆಯ್ತು ಅಂತ ಹೇಳ್ಬಿಟ್ಟು. ಕಾರಲ್ಲಾದ್ರೆ ಈ ಪ್ರೊಸೀಜರ್ ಅಲ್ಲ. ಕಾರಲ್ಲಾದ್ರೆ ಗೇರ್ ನ ಡೌನ್ ಮಾಡಬೇಕು, ಗೇರ್ ಡೌನ್ ಆದ್ಮೇಲೆ ನಂತರ ಬ್ರೇಕ್ ನ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಬೇಕು. 2 ತರ ಪ್ರೊಸೀಜರ್ ಇದೆ. ಹೆವಿ ವೆಹಿಕಲ್ಸ್ ಏರ್ ಬ್ರೇಕ್ ಮತ್ತೆ ಕಾರ್ ಅಲ್ಲಿರೋ ಬ್ರೇಕ್ ಈ ತರ ವ್ಯತ್ಯಾಸಗಳಿದೆ. ಆಮೇಲೆ ಕೆಲವರು ಹೇಳ್ಬೋದು, ನೀನೇನೋ ಆರಾಮಾಗಿ ಖಾಲಿ ರಸ್ತೆಯಲ್ಲಿ ಮಾಡ್ಬಿಟ್ಟೆ, ಹಿಂದೆ ಬರ್ತಿರೋ ಕತೆ ಏನೋ ಹಾಗೆ ಹೇಗೆ ಅಂತ. ನೋಡಿ, ಒಂದು ಡೆಮೋನ ನಾವ್ ಯಾವಾಗ್ಲೂ ಈ ತರನೇ ತೋರ್ಸಕ್ಕಾಗೋದು, ಆಯ್ತಾ? 60 ಕಿಲೋಮೀಟರ್ ಸ್ಪೀಡ್ ನಲ್ಲಿ ನಾವು ಸಿಟಿ ಒಳಗೆ ಹೋಗ್ಬಿಟ್ಟು ತೋರ್ಸಕ್ಕಾಗೋದಿಲ್ಲ, ಆಯ್ತಾ? 60 ಕಿಲೋಮೀಟರ್ ಇದ್ರೆ ವೆಹಿಕಲ್ ಬಂದು ಒಂದು 20-30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರ್ತದೆ. ಅವಾಗ್ಲೂ ಅಷ್ಟೇನೆ, ನೀವೇನ್ ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ನಿಮ್ಮಿಂದ ಬರ್ತಿರೋನು ಕೂಡ ಸೇಮ್ ಸ್ಪೀಡ್ ಅಲ್ಲಿ ಇರ್ತಾರೆ. 4 ವೇ ಇಂಡಿಕೇಟರ್ ನ ಹಾಕಿದ ತಕ್ಷಣ, ಅಂದ್ರೆ ಹಜಾರ್ಡ್ ಇಂಡಿಕೇಟರ್ ನ ಹಾಕಿದ ತಕ್ಷಣ ಅದರ ಅರ್ಥ ಏನು ಅಂತಂದ್ರೆ, ಮುಂದೆ ಇರೋ ವೆಹಿಕಲ್ ಬಂದು ಎಮರ್ಜೆನ್ಸಿ ಬ್ರೇಕಿಂಗ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದು ಬಿಟ್ಟು ಬೇರೇನು ಇಲ್ಲ. ತುಂಬಾ ಜನ ತಿಳ್ಕೊಬಿಟ್ಟಿದ್ದಾರೆ ಅಂದ್ರೆ, ನಾವು ಮಳೆಲಿ ಹೋಗ್ಬೇಕಾದ್ರೆ, ಹಿಮ ಬೀಳ್ತಿರ್ಬೇಕಾದ್ರೆ ಅವಾಗೆಲ್ಲ 4 ವೇ ಇಂಡಿಕೇಟರ್ ಹಾಕ್ಬಿಟ್ರೆ ನಮ್ ಗಾಡಿ ಬ್ರೈಟ್ ಆಗಿ ಕಾಣ್ತದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವೆಲ್ಲ ಅವ್ರವ್ರೇ ಮಾಡ್ಕೊಂಡಿರತ್ತ ಒಂದು ರೂಲ್ಸ್ ಗಳು ಅಷ್ಟೇನೆ. ಆ ತರ ಎಲ್ಲ ಏನೂ ಇಲ್ಲ. ಒಂದು ವೆಹಿಕಲ್ ಮುಂದೆ ಹೋಗ್ತಾ ಇರೋದು, ಸಡನ್ ಆಗಿ 4 ವೇ ಇಂಡಿಕೇಟರ್ ಅವ್ರು ಆನ್ ಮಾಡಿದ್ರು ಅಂದ್ರೆ, ಅದರ ಅರ್ಥ ಮುಂದೆ ಇರೋ ವೆಹಿಕಲ್ ಎಮರ್ಜೆನ್ಸಿ ಬ್ರೇಕ್ ಅಪ್ಲೈ ಮಾಡಕ್ ಹೋಗ್ತಾ ಇದಾರೆ ಅವರು, ನಾವು ದೂರ ಇರಬೇಕು ಅಂತ. ಅದಕ್ಕೆ ಯಾವಾಗಲೂ ಹೇಳ್ತಾ ಇರೋದು, ಬ್ರೇಕ್ ಫೇಲ್ ಆಗಿದ ತಕ್ಷಣ 4 ವೇ ಇಂಡಿಕೇಟರ್ ಆನ್ ಮಾಡಿ, ವೆಹಿಕಲ್ ನ ಲೆಫ್ಟ್ ಕೇಳ್ಕೊಳ್ಳಿ, ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿ. ವೆಹಿಕಲ್ ಖಂಡಿತ ನಿಂತ್ಕೊಳ್ಳುತ್ತೆ. ಡ್ರೈವರ್ ಅಕಸ್ಮಾತ್ ಓಡಿಸ್ಕೊಂಡು ಹೋಗ್ತಿರ್ಬೇಕಾರೆ ಸಡನ್ ಆಗಿ ಮೂರ್ಛೆ ಬಿದ್ರು, ಜ್ಞಾನ ತಪ್ಪೋಗಿ ಬಿದ್ದೋದ್ರು, ಹಾರ್ಟ್ ಅಟ್ಯಾಕ್ ಆಯ್ತು, ಬಿದ್ರು, ಯಾರು ತಲೆ ಕೆಡ್ಸ್ಕೋಬೇಡಿ. ಒಂದೇ ಸಲ ಯಾರೇ ಕೂತಿರ್ಲಿ ಅಲ್ಲಿ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿ. ನೀವು ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ, ವೆಹಿಕಲ್ ನಿಂತ್ಕೊಳ್ಳುತ್ತೆ. ಮುಂದೆ ಏನೋ ಒಂದು 10 ವೆಹಿಕಲ್ ನ ಇಲ್ಲ ಒಂದು 10 ಜನಕ್ಕೂ ಹೋಗಿ ಹೊಡೆದು ಅನಾಹುತ ಮಾಡೋ ಬದಲು, ನಿಮ್ಮ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡೋದ್ರಿಂದ ಹಿಡಿದು ಯಾವ್ದೋ 1-2 ವೆಹಿಕಲ್ ಗೆ ಡ್ಯಾಮೇಜ್ ಆಗುತ್ತೆ ಹೊರತು ತುಂಬಾ ವೆಹಿಕಲ್ ಗೆ ಡ್ಯಾಮೇಜ್ ಆಗೋದಿಲ್ಲ. ಇದು ತುಂಬಾ ಟೆಕ್ನಿಕಲ್ ಆಗಿ ಪ್ರತಿಯೊಬ್ಬರುವೆ ಯೋಚನೆ ಮಾಡ್ಬೇಕಾಗಿರೋ ಒಂದು ಡಿಫೆನ್ಸ್ ಆಗಿ ಯೋಚನೆ ಮಾಡಿ ವೆಹಿಕಲ್ ನಿಲ್ಲಿಸುವಂತ ಒಂದು ಸಿಸ್ಟಮ್ ಇದು. ಸೊ ಎಲ್ಲರೂ ಇದನ್ನ ಫಾಲೋ ಮಾಡೋದನ್ನ ಕಲ್ತ್ಕೊಳ್ಳಿ. ಸರ್, ಎಲ್ಲಾ ವಿಡಿಯೋಗಳಲ್ಲೂ ನೀವೇ ಬ್ರೇಕ್ ಫೇಲ್ ಆಗಲ್ಲ ಹೆವಿ ಟ್ರಕ್ಸ್ ಗಳು ಅಂತ ಹೇಳ್ತೀರಾ. ಈಗ ನೀವೇ ಬ್ರೇಕ್ ಫೇಲ್ ಆದ್ರೆ ಹ್ಯಾಂಡ್ ಬ್ರೇಕ್ ಹಾಕ್ಬೇಕು ಅಂತ ಹೇಳ್ತೀರಾ, ಹೇಗೆ ಸರ್ ಅದು? ಈಗ ಕಾಮನ್ ಆಗಿ ಒಂದು ಪಬ್ಲಿಕ್ ಯಾವ ರೀತಿ ಅಂದ್ರೆ, ವಿಡಿಯೋ ನೋಡ್ತಿರೋ ವ್ಯಕ್ತಿ ಯಾವ ರೀತಿ ಕಮೆಂಟ್ ಅಲ್ಲಿ ಕ್ವಶನ್ ಕೇಳ್ತಾನೆ, ಆ ರೀತಿ ನೀವು ಕೇಳ್ತಾ ತುಂಬಾ ಖುಷಿ ಆಯ್ತು. ಹೆವಿ ವೆಹಿಕಲ್ಸ್ ನಲ್ಲಿ ಬ್ರೇಕ್ ಫೇಲ್ ಅನ್ನೋದು ಆಗೋದಿಲ್ಲ ಕಂಪ್ನಿ ಪ್ರಕಾರ. ಆದ್ರೆ ಮನುಷ್ಯ ತನ್ನ ವೆಹಿಕಲ್ ನ ಮೇಂಟೆನೆನ್ಸ್ ಮಾಡಿ ರನ್ ಮಾಡ್ತಾ ಇರ್ಬೇಕಾದ್ರೆ ಬ್ರೇಕ್ ಫೇಲ್ ನ ಮಾಡ್ತಾನೆ. ಯಾವ ತರ? ಒಂದು ಓವರ್ ಟನ್ನೇಜ್ ಹಾಕೊಂಡೋಗಿ ಲಾಸ್ಟ್ ಸೆಕ್ಷನ್ ಅಲ್ಲಿ ತುಂಬಾ ಬ್ರೇಕ್ ನ ಅಪ್ಲೈ ಮಾಡಿ ಅದೇ ಬ್ರೇಕ್ ನಲ್ಲೇನೆ
ಬ್ರೇಕ್ ವೆಹಿಕಲ್ ನ ಎಂಗೇಜ್ ಮಾಡಿ ತುಂಬಾ ಸಲ ಬ್ರೇಕ್ ಅಪ್ಲೈ ಮಾಡಿ ಹೀಟ್ ಆಗ್ಬಿಡ್ತದೆ ಡ್ರಮ್. ಆ ಟೈಮಲ್ಲಿ ಬ್ರೇಕ್ ಫೇಲ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಏನಾಗುತ್ತೆ ಅಂದ್ರೆ ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಅಂತಂದ್ರೆ ಏರ್ ಪೈಪ್ ಕಟ್ ಆಗುತ್ತೆ. 4 ಡ್ರಮ್ ಅಲ್ಲಿ ಇರುವಂತ ಏರ್ ಅಲ್ಲಿ ಯಾವ್ದಾದ್ರು ಒಂದ್ ಪೈಪ್ ಕೂಡ ಕಟ್ ಆಗೋ ಚಾನ್ಸಸ್ ಇರ್ತದೆ. ಅವಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬ್ರೇಕ್ ಹೊಡೆದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಗೊತ್ತಿಲ್ದಿರೋ ತನಕ ಬ್ರೇಕ್ ನ ಹೊಡೆದಿರ್ತಾರೆ ಅವರು. ಆಯ್ತಾ? ಫುಲ್ ಏರ್ ಅಲ್ಲಿ ಟ್ಯಾಂಕ್ ಅಲ್ಲಿ ಇರುವಂತ ಏರ್ ಎಲ್ಲ ಖಾಲಿ ಆಗೋಗಿರ್ತದೆ. ಎಲ್ಲ ಖಾಲಿ ಆಗೋದ್ಮೇಲೆ ಅವ್ರು ಒಂದ್ಸಲ ಪೆಡಲ್ ಮೇಲೆ ಕಾಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪೆಡಲ್ ಹಾರ್ಡ್ ಆಗ್ಬಿಟ್ಟಿರ್ತದೆ. ಆಯ್ತಾ? ಅವಾಗ ನೆಕ್ಸ್ಟ್ ಗಾಡಿ ನಿಲ್ಸಕ್ಕೆ ವೇ ಇರೋದು ಹ್ಯಾಂಡ್ ಬ್ರೇಕ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ಸರ್? ಈಗ ನಾನು ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಇವಾಗ ಒಂದು ವೆಹಿಕಲ್ ನ ಏರ್ ಪೈಪ್ ಕಟ್ ಆಗೋಯ್ತು, ಓಕೆನಾ? ಹಾರ್ಡ್ ಆಗೋಯ್ತು, ಪಂಚರ್ ಆಗೋಯ್ತು, ಯಾವ್ದೋ ರೀತಿಯಲ್ಲಿ ಕಟ್ ಆಗೋಯ್ತು. 8ರಲ್ಲಿ ಇದ್ದಂತ ಏರ್ ಬಂದು 4ಗೋ 3ಗೋ ಬಂದ್ಬಿಡ್ತು. ಅಲ್ಲಿವರೆಗೂ ಡ್ರೈವರ್ ನೋಡ್ಕೊಂಡಿಲ್ಲ. ಬ್ರೇಕ್ ಹಿಡಿತಿದೆ, ಬ್ರೇಕ್ ಹಿಡಿದು ಇರೋ ಏರ್ನ ಖಾಲಿ ಮಾಡ್ಬಿಟ್ರು ಅವರು. ಆಯ್ತಾ? ಇರೋ ಏರ್ನ ಖಾಲಿ ಮಾಡಾದ್ಮೇಲೆ ಇನ್ನು ಏರ್ ಬ್ಯಾಲೆನ್ಸ್ ಇಲ್ಲ ಅಲ್ಲಿ. ಈಗ ಡ್ರೈವರ್ ಚಿಂತೆ ಏನು? ಎಲ್ಲೋ ಹೋಗಿ ಹೊಡಿಬೇಕು, ನಾವು ಡಿವೈಡರ್ ಕೊಡ್ ನಿಲ್ಸ್ಬೇಕು, ಫುಡ್ ಕೊಡ್ ನಿಲ್ಸ್ಬೇಕು, ಬ್ರೇಕ್ ಫೇಲ್ ಆಗೋಯ್ತು ಅನ್ನೋಂತ ಕಾನ್ಸೆಪ್ಟ್ ನಲ್ಲೇ ಇರ್ತಾರೆ. ಆ ಕಾನ್ಸೆಪ್ಟ್ ನ ತೆಗೆದಾಕಿ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿ ಅಂತಾನೆ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇದೆಲ್ಲ ಕಂಪ್ನಿಯಿಂದ ಅಂದ್ರೆ ವೆಹಿಕಲ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗಿಂದ ಆಗುವಂತ ಬ್ರೇಕ್ ಫೇಲ್ ಗಳಲ್ಲ. ಇದು ಮನುಷ್ಯನ ತನ್ನ ಒಂದು ಕೇರ್ಲೆಸ್ ಇಂದ ಆಗುವಂತ ಬ್ರೇಕ್ ಫೇಲ್ ಗಳು. ಓವರ್ಲೋಡ್ ಹಾಕೊಂಡು ಹೋಗ್ಬಿಟ್ಟು ಡ್ರಮ್ ನ ಹೀಟ್ ಮಾಡ್ಬಿಟ್ಟು ಬ್ರೇಕ್ ಹಿಡಿದೆ ಹೋಗೋದು, ಆಮೇಲೆ ಸರಿಯಾಗಿ ಮೇಂಟೆನೆನ್ಸ್ ಮಾಡದೆ ಪೈಪ್ ಹಾರ್ಡ್ ಆಗ್ಬಿಟ್ಟು ಪಂಚರ್ ಆಗ್ಬಿಟ್ಟು ಏರ್ ನ ಲೀಕ್ ಆಗಿ ಇದಾಗುವಂತದ್ದು, ಏನೋ ಏರ್ ಲೀಕ್ ಆಗುವಂತದ್ದು. ಆಮೇಲೆ ಕೆಲವರು ಹೇಳ್ತಾರೆ ಏನಂತ ಅಂದ್ರೆ ಬ್ರೇಕ್ ಪ್ಯಾಡ್ ಎಲ್ಲ ಸಮದೇ ಹೋಗ್ಬಿಟ್ಟಿರ್ತದೆ, ನಮ್ಮ ಓನರ್ ಹಾಕ್ಸ್ಕೊಟ್ಟಿಲ್ಲ ಅಂತ. ಅದೆಲ್ಲ ಸರ್ ಕಂಪ್ನಿಯವ್ರ ಫಾಲ್ಟ್ ಬರೋದಿಲ್ಲ. ಅದೆಲ್ಲ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಂಡಿರೋಂತ ಫಾಲ್ಟ್ ಗಳೆಲ್ಲಾನು. ಅದು ನೀವೇನೆ ನೋಡ್ಕೊಂಡು ವೆಹಿಕಲ್ ನ ಮೇಂಟೆನೆನ್ಸ್ ಮಾಡಬೇಕು. ಬಟ್ 100ಗೆ 99% ಯಾವುದೇ ರೀತಿಯ ಬ್ರೇಕ್ ಫೇಲ್ ಅಂತ ವೆಹಿಕಲ್ ನಲ್ಲಿ ಆಗೋದಿಲ್ಲ. ಅದನ್ನ ಆಲ್ರೆಡಿ ಹೇಳಾಯ್ತು, ಹಿಂದೆ ಇತ್ತು. ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದು ಬ್ರೇಕ್ ಫೇಲ್ ಆದ್ರೆ ಡ್ರೈವರ್ ಏನ್ ಮಾಡಿ ವೆಹಿಕಲ್ ನ ನಿಲ್ಲಿಸಬಹುದು ಅನ್ನೋಷ್ಟು ತಂದ್ಬಿಟ್ಟಿದ್ದಾರೆ. ಆದ್ರೆ ಅದನ್ನ ಡ್ರೈವರ್ ಗಳು ಅರ್ಥ ಮಾಡ್ಕೊಂಡು ವೆಹಿಕಲ್ ನ ನಿಲ್ಲಿಸಬೇಕು. ಈಗ ಅರ್ಥ ಆಯ್ತಾ ಬ್ರೇಕ್ ಫೇಲ್ ಯಾವ ರೀತಿ ಆಗುತ್ತೆ, ಆಗದೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೋದು? ಆಲ್ಮೋಸ್ಟ್ ಮೇಂಟೆನೆನ್ಸ್ ಮಾಡದೇ ಇರೋದ್ರಿಂದ ಆಗುತ್ತೆ. ಹಾಗಾದ್ರೆ ಗಾಡಿಲಿ ಆಟೋಮೆಟಿಕ್ ಆಗಿ ಯಾವ್ದೇ ರೀತಿ ಬ್ರೇಕ್ ಫೇಲ್ ಆಗೋದಿಲ್ಲ, ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ. ಸರ್ ಬ್ರೇಕ್ ಫೇಲ್ ಅನ್ನೋದಕ್ಕೆ ಏನೇನ್ ಇರ್ಬೋದು ಸರ್ ಜನಗಳಲ್ಲಿ ಹೇಳೋದಾದ್ರೆ? ಒಂದು ಓವರ್ ಸ್ಪೀಡ್, ಒಂದು 60ರಲ್ಲಿ ಹೋಗ್ಬೇಕಾಗಿರೋಂತ ಗಾಡಿ ಒಂದು 80ರಲ್ಲಿ ಹೋಗ್ಬಿಟ್ಟು ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡಿದಾಗ ಆ ವೆಹಿಕಲ್ ಸ್ಪೀಡ್ಗೆ ಅಲ್ಲಿ ಸಡನ್ ಆಗಿ ಅಡ್ಡ ಬಂದಿರೋದಕ್ಕೆ ವೆಹಿಕಲ್ ನಿಂತ್ಕೊಳ್ಳೋದಿಲ್ಲ. ಅವಾಗ ಬ್ರೇಕ್ ಅಪ್ಲೈ ಆಗೋದಿಲ್ಲ, ಅವನೋಗಿ ಹೊಡೆದ್ಬಿಡ್ತಾನೆ. ಆಗ ಡ್ರೈವರ್ ಹೇಳೋದೇನು ಅಂತಂದ್ರೆ ಬ್ರೇಕ್ ಫೇಲ್ ಆಗಿತ್ತು ವೆಹಿಕಲ್ಗೆ ಅಂತ. 60 ಕಿಲೋಮೀಟರ್ ಇರ್ಬೇಕಾಗಿರೋಂತ ವೆಹಿಕಲ್ ನ 80 ಕಿಲೋಮೀಟರ್ ಡ್ರೈವ್ ಮಾಡ್ಬಿಟ್ಟು ಆಕ್ಸಿಡೆಂಟ್ ಮಾಡಿದ್ರೆ ಡ್ರೈವರ್ ಹೇಳೋದು ಬ್ರೇಕ್ ಫೇಲ್ ಅಂತಾನೆ. ಓಕೆನಾ? ಸರಿಯಾಗಿ ಮೇಂಟೆನೆನ್ಸ್ ಮಾಡದೆ ಏರ್ ಪೈಪ್ ಕಟ್ ಆಗ್ಬಿಟ್ಟು ಏರೆಲ್ಲ ಖಾಲಿಯಾಗಿ ಅದಕ್ಕೊಂದು ಆಲ್ಟರ್ನೇಟ್ ಆಗಿ ನಾವು ಹ್ಯಾಂಡ್ ಬ್ರೇಕ್ ಹಾಕ್ಬೇಕು ಅಂತ ಗೊತ್ತಾಗ್ದಂತೆ ತಗೊಂಡೋಗಿ ಹೊಡೆದ್ಬಿಟ್ಟು ಹೇಳೋದನ್ನ ಬ್ರೇಕ್ ಫೇಲ್ ಅಂತಾನೆ. ಡಯಾಫ್ರಾಮ್ ರಬ್ಬರ್ ಓಪನ್ ಆಗ್ಬಿಟ್ಟು ಬ್ರೇಕ್ ಹಿಡಿತದೆ, ಆದ್ರೆ ಅದನ್ನ ಯಾವ ತರ ಹಿಡಿದು ನಿಲ್ಸ್ಬೇಕು ಅಂತ ಗೊತ್ತಿಲ್ಲದೆ ತಗೊಂಡಾಗ ಎಲ್ಲರೂ ಹೊಡೆದ್ಬಿಟ್ಟು ಅವ್ನು ಹೇಳೋದನ್ನ ಬ್ರೇಕ್ ಫೇಲ್ ಆಗಿದೆ ಅಂತಾನೆ. ಸೊ ಪ್ರತಿ ಒಂದಕ್ಕೂ ಡ್ರೈವರ್ ಹೇಳೋದು ಬ್ರೇಕ್ ಫೇಲ್ ಆಗಿದೆ ಅಂತಾನೆ. ಅದಕ್ಕೆ ಅದ್ರ ಆಲ್ಟರ್ನೇಟ್ ಆಗಿ ಹ್ಯಾಂಡ್ ಬ್ರೇಕ್ ಅನ್ನೋದೊಂದು ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ ಎಷ್ಟು ಚಕ್ಕಂತ ನಿಂತ್ಕೊಳ್ಳುತ್ತೆ ಗಾಡಿ. ಅರ್ಥ ಆಯ್ತಾ? ನಿಮ್ಮ ವೆಹಿಕಲ್ ನ ಬ್ರೇಕ್ ಸಿಸ್ಟಮ್ ಎಷ್ಟು ಹತ್ರ ಇರ್ತದೆ ಅಂದ್ರೆ ಎಷ್ಟು ಬೇಗ ಹಿಡಿತದೆ, ಹ್ಯಾಂಡ್ ಬ್ರೇಕ್ ಅಷ್ಟು ಬೇಗ ಅಪ್ಲೈ ಆಗುತ್ತೆ. ಓಕೆ? ಹಾಗಂತ ನನ್ನ ಎಕ್ಸ್ಪೆರಿಮೆಂಟ್ ಅಂದ್ರೆ ನಾನು ಏನ್ ಹೇಳ್ಕೊಡ್ತೀನಿ ಡೆಮೋ ನಿಮ್ಗೆ 60 to 70 ಕಿಲೋಮೀಟರ್ ಒಳಗಡೆ ಮಾತ್ರನೇ ಇದೆಲ್ಲ ಅಪ್ಲೈ ಆಗುವಂತದ್ದು. ನೀವು ಒಂದ್ 80-90 ಇದ್ದೆ ನಾನು ಅಂತಂದ್ರೆ ಅದು RTOನು ಒಪ್ಪೋದಿಲ್ಲ, ಅದ್ ಯಾವ್ದೇ ಕಾರಣಕ್ಕೂ ಯಾರು ಒಪ್ಪುವಂತದಿಲ್ಲ. ಒಂದು ಹೆವಿ ವೆಹಿಕಲ್ ಎಷ್ಟು ಸ್ಪೀಡ್ ಇರಬೇಕು ಅಷ್ಟು ಸ್ಪೀಡ್ ನಲ್ಲೇನೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಬೇಕು. ಒಂದು ಕಾರು ಎಷ್ಟು ಸ್ಪೀಡ್ ನಲ್ಲಿ ಇರಬೇಕು ಅಷ್ಟು ಸ್ಪೀಡ್ ಅಲ್ಲಿ ಇದ್ದೇನೆ ಅವರು ಗೇರ್ ಡೌನ್ ಮಾಡ್ಬಿಟ್ಟೇನೆ. ಇವಾಗ ಅಕಸ್ಮಾತ್ 4th ಗೇರ್ ಅಲ್ಲಿ ಇತ್ತು, 5th ಗೇರ್ ಅಲ್ಲಿ ಇತ್ತು ಕಾರು ಅಂದ್ರೆ ಅವನು ಗೇರ್ ಡೌನ್ ಮಾಡ್ಬಿಟ್ಟೇನೆ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಬೇಕು. ಹೋಗ್ತಾ ಇದ್ದಂಗೆ ಯಾವುದೇ ಕಾರಣಕ್ಕೂ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡೋಷ್ಟು ಇಲ್ವೇ ಇಲ್ಲ. ಓಕೆ? ಸೊ ಇದು ಕರೆಕ್ಟ್ ಪ್ರೊಸೀಜರ್. ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ವೆಹಿಕಲ್ ಯಾವ ರೀತಿ ನಿಂತ್ಕೊಳ್ಳುತ್ತೆ ಅಂತ.